ನನ್ನ ಮಗಳು ರೆಡಿಯಾಗಿ ಎಲ್ಲಿಗೆ ಹೋಗ್ಲತ್ತಾಳ ಅಂತ ಈ ವಿಡಿಯೋದಾಗ ಹೇಳ್ತೀನಿ ಬರ್ರಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇನ್ನು ಇವತ್ತಿನ ಹಿಡಿದು ನಂದು ಮಿನಿ ವ್ಲಾಗ್ ಸೀರೀಸು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳತ್ತೀನಿ. ಅಂದ್ರೆ ಲಾಂಗ್ ವೀಡಿಯೋ ಒಂದಿನ ಹಾಕ್ಲಿಕ್ಕಾಗ್ಲತ್ತದ, ಒಂದಿನ ಹಾಕ್ಲಿಕ್ಕಾಗಲ್ಲಾಗ್ಯದ. ಹಾಗಾಗಿ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಾಮಂತ ಸ್ಟಾರ್ಟ್ ಮಾಡೀನಿ. ಹಾಗೆ ನಾನು ಲಾಂಗ್ ವೀಡಿಯೋಗೆ ಹೆಂಗೆ ಸಪೋರ್ಟ್ ಮಾಡಿರಿ ಅದೇ ಥರ ನನ್ನ ಶಾರ್ಟ್ ವೀಡಿಯೋಗೆ ಭೀ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಓಕೆನಾ ಫ್ರೆಂಡ್ಸ್. ಇನ್ನು ಇವತ್ತು ಬಂದು ನನ್ನ ಮಗಳು ಪಿಕ್ನಿಕ್ ಹೋಗ್ಲತ್ತಾಳ. ಅಂದ್ರೆ ಫಸ್ಟ್ ಟೈಮು ಸ್ಕೂಲಿಗೆ ಹಾಕಿದಿರ್ದು 3 ಇಯರ್ಸ್ನಾಗ ಫಸ್ಟ್ ಟೈಮ್ ನಡೆದಾಳ. ಅವ್ರ ಸ್ಕೂಲ್ ಕಡೆಯಿಂದ ಕರ್ಕೊಂಡು ನೋಡ್ತಾರೆ. ಅದ್ರ ಸಲುವಾಗಿ ನಮ್ಮ ಬೆಳಗ್ಗೆನೇ ಎದ್ದು ಇನ್ನು ಆಕೆಗೆ ಟಿಫಿನ್ ಅದು ರೆಡಿ ಮಾಡಿದ್ದ. ಇನ್ನು ಆಕೆ ಭೀ ಸ್ನಾನ ಅದು ಮುಗಿಸ್ಕೊಂಡು ಇನ್ನು ರೆಡಿ ಹಿಕ್ಕಿ ಅದು ಮಾಡಿ ರೆಡಿ ಮಾಡಿ ಇನ್ನು ಆಕೆಗೆ ಇಲ್ಲಿ ನಾನು ಸ್ನ್ಯಾಕ್ಸ್ ಕಟ್ಲತ್ತೀನಿ. ಲಂಚು ಅವರೇ ಮಾಡಿಸ್ತೀನಿ ಅಂದೇ ಸಲುವಾಗಿ ಓನ್ಲಿ ಸ್ನ್ಯಾಕ್ಸು, ವಾಟರ್ ಮಿಲನು ಸ್ವಲ್ಪ ಬಿಸಿಲದಲ್ವ, ಹಾಗಾಗಿ ವಾಟರ್ ಮಿಲನ್ ಹಾಕಿ ಇನ್ನು ಆಕೆಗೆ ಕಳಿಸ್ ಬಂದೀನಿ. ಒಂದು 8:30 ಹಂಗೆ ಹೋಗೋದಿತ್ತು. ಹೋಗಿ ಕಳಿಸ್ ಬಂದ ಮೇಲೆ ಇನ್ನು ನಾನು ಟಿಫಿನ್ ಅದು ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಫ್ರಿಜ್ ಕ್ಲೀನ್ ಮಾಡತ್ತೀನಿ. ಭಾಳಷ್ಟು ದಿನವೇ ಆಗೋಯ್ತು ನಾನು ಇಲ್ಲಿ ರೂಮ್ ಶಿಫ್ಟ್ ಮಾಡಿದ್ಮೇಲೆ ಮತ್ತೆ ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಡೀಪ್ ಕ್ಲೀನಿಂಗ್ ಮಾಡಮಂತ ಮಾಡ್ಲತ್ತೀನಿ. ಒಂದು ಸ್ವಲ್ಪ ನಿಂಬೆಕಾಯಿ ಅದು ಇಟ್ಟಿದ್ದ, ಅವು ಭೀ ಹಾಳಾಗಿವು. ಹಾಗಾಗಿ ಕ್ಲೀನ್ ಮಾಡಮಂತ ಮಾಡ್ಲತ್ತೀನಿ. ಇನ್ನು ಎಲ್ಲ ತೆಗ್ದ, ಬಟ್ ನನಗೆ ಅವು ಎಗ್ಗು ಟ್ರೇಗಳು ಅವು ಇರ್ತಾವಲ್ವ, ಅವು ತೆಗಿಲ ಬರಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಬಂದು ತೆಗ್ಕೊಟ್ಟರು. ಇನ್ನು ಹೊರಗೆ ಹೋಗಿ ಅವೆಲ್ಲ ತೊಳೆದು ಒಣಕ್ಕೆ ಬಂದೀನಿ, ಬಿಸಿಲಿಗೆ ಒಣಗ್ತಾವ ಅಂತಂದು. ಇನ್ನು ಮನೆಗೆ ಬಂದು ಇಲ್ಲಿ ಕ್ಲೀನ್ ಮಾಡತ್ತೀನಿ. ಫಸ್ಟು ಸಾಬೂನಿಂದ ಒರೆಸಿ ಕ್ಲೀನ್ ಮಾಡೀನಿ. ಇನ್ನು ಈಗ ಬಟ್ಟೆಲಿಂತ ಕ್ಲೀನ್ ಮಾಡಿ ಎಲ್ಲ ಮಾಡಿ ಇನ್ನು ಇವು ಭೀ ಒಣಗಿವು. ನಾನು ಒಂದು ಸ್ವಲ್ಪ ಅಡುಗೆದು ಮಾಡತ್ತಾನ. ಇನ್ನು ನಮ್ಮ ಮನೆಯವ್ರು ತಂದು ಆಲ್ರೆಡಿ ಫಿಶ್ ಒಳಗೆ ಹಚ್ಚಿಟ್ಟಿರು ಅವೆಲ್ಲ ತಂದು ಇನ್ನು ಇದ್ರೊಳಗೆ ನಾನು ಎಲ್ಲ ತೊಗೊಂಡು ಜೋಡಿಸ್ಕೊಳತ್ತೀನಿ. ನನ್ನ ಫ್ರಿಜ್ನಾಗಂತೂ ಹೆಚ್ಚಿಗೆ ಬ್ಯಾಳಿ, ಪುಟಾಣಿ, ಒಂದು ಸ್ವಲ್ಪ ಯಾವ್ಯಾವ ಹೆಚ್ಚಿಗೆ ತರ್ತೇವಲ್ವ, ಹೆಸರು ಬ್ಯಾಳಿ ಅವೆಲ್ಲ ಹೆಚ್ಚಿಗೆ ತರ್ತೀವಿ. ಅವೆಲ್ಲ ಜಲ್ದಿ ಹುಳ ಆಯ್ತವಲ್ವ, ಆ ಥರವು ಬ್ಯಾಳಿ ಮತ್ತು ಹುಂಚೆಕಾಯಿ, ಪುಟಾಣಿ ಆ ಥರವು ಇಡ್ತೀನಿ. ಇನ್ನು ಈ ಸರ್ತಿ ಏನಪ್ಪ ಅಂದ್ರೆ ಖಾರನೂ ಇಡ್ಲತ್ತೀನಿ ಫ್ರಿಜ್ ಒಳಗೆ. ಯಾಕಂದ್ರೆ ಖಾರನೂ ಹಾಳಾಗಲ್ಲ ಅಂತ. ಲಾಸ್ಟ್ ಇಯರ್ ಖಾರ ಒಂದು 1/2 kg ಹಂಗೆ ನಮ್ಮಲ್ಲಿ ವೈಟ್ ಆಗಿ ಹೋಗ್ಯದ. ಅದ್ರ ಸಲುವಾಗಿ ಒಂದು 2 kg ಹಂಗೆ ಕುಟ್ಟಿಸ್ಕೊಂಬಂದಿದ್ದ, ಅದು ಭೀ ಒಯ್ದು ಫ್ರಿಜ್ನಾಗ ಇಡ್ಲತ್ತೀನಿ. ಇನ್ನು ಫೈನಲಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆರ್ಗನೈಸ್ ಮಾಡಿದ್ಮೇಲೆ ನನ್ನ ಫ್ರಿಜ್ಜು ಈ ಥರ ಕಾಣ್ಲತ್ತದ ಫುಲ್ಲು ಅದು. ಇನ್ನು ನಿಮ್ಗೆ ಮಿನಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಇನ್ಸ್ಟಾಗ್ರಾಮು ಫಾಲೋ ಮಾಡಿಕೊಡ್ರಿ, ಓಕೆನಾ.